ಶ್ರೀ ಗುರುಗಣಾಧಿಪತಯೇ ನಮಃ. ರಾಮ ದಯಾಸಾನ ಭೂಮಿ ಪಾಲಕ ಭಕ್ತವತ್ಸಲ ಸಾಗಿತು ದೀಪನಾದ ಸಾಗಿತ ದೀಪನಾದ ದಶರಥನ ಕುಮಾರನ ರಾಮ ಲಕ್ಷ್ಮಣ ಆ ಕುಮಾರರು ರಾಮ ಲಕ್ಷ್ಮಣ ಆ ಕುಮಾರರು ರಾಮ ಲಕ್ಷ್ಮಣ
ವದನತಿಗಾಯ ಛಲದಿ ಓರುತ ಮೋಕ್ಷ ಗಳಿಸಿದ ಮುಖದಿ ತಮ್ಮ ಲಕ್ಷ್ಮಣ ಅಗ್ರಜ ಶರಣ ಭೀಷಣ ದೇವ ಆಂಜನೇಯಾದಿ ಕಪಿವೀರರೇ ಪ್ರಭು ಶ್ರೀರಾಮಚಂದ್ರ ಸಂಸಾರವನ್ನು ಸಾಗರಕ್ಕೆ ಹೋಲಿಸುತ್ತಾರೆ ಪ್ರಾಜ್ಞರು. ಈ ಭವಾಬ್ದಿಯನ್ನು ಸುಗಮವಾಗಿ ದಾಟುವುದೇ ಮಾನವನ ಧರ್ಮ ಲಕ್ಷ್ಯವಾಗಿದೆ. ಅರಮನೆಯಿಂದ ಆರಂಭವಾದ ನನ್ನ ಜೀವನ ನೌಕಾಯಾನ ಸದ್ಯ ದೀಪವನ್ನು ತಲುಪಿದೆ. ಶೂರ್ಪನಖ ಪ್ರಕರಣವೇ ಕಾರಣವಾಗಿ ರಾವಣನಿಂದ ಸೀತೆಯ ಅಪಹರಣವಾಯಿತು. ಆ ಬಳಿಕ ಸೀತಾನ್ವೇಷಣೆಗೆ ಹೊರಟ ನಮಗೆ ಹನುಮಂತನ ಹೇನ ಸುಗ್ರೀವನ ಸತ್ಯವಾಯಿತು. ಹನುಮಂತ ಪ್ರಭು ಲಂಕೆಯಲ್ಲಿ ಸೀತೆ ಇರುವ ಸುಳಿವನ್ನರಿತು ಮಹದುಪಕಾರ ಮಾಡಿದೆ. ಪ್ರಭು ಶ್ರೀರಾಮಚಂದ್ರ ಹನುಮಂತ ನೀನು ದೇವದೇವೋತ್ತಮನೆಂದು ತಿಳಿದು ನಿನ್ನನ್ನು ಅನುಸರಿಸಿದ ನಮಗೆ ನಿನ್ನ ಚರಣ ಸೇವೆಯೇ ಬದುಕಿನ ಭಾಗ್ಯ. ಅದು ಹೌದು ಹನುಮಂತ. ನಿನ್ನ ಹಾಗೂ ಜಾಂಬವಾದಿ ಕಪಿವೀರರ ಸೇವಾ ಭಾವವೇ ಅಗಾಧವಾದ ಶರದಿಗೆ ಸೇತುವನ್ನು ಬಲಿಯುವುದಕ್ಕೆ ಕಾರಣವಾಯಿತು. ಶರಣ ಭೀಷಣ ದೇವ ಸ್ವಜನ ಬಾಂಧವ್ಯವನ್ನು ಬಿಟ್ಟು ಧರ್ಮದ ಸೂಕ್ಷ್ಮವನ್ನರಿತ ನಿನ್ನ ಶರಣ ಭಕ್ತಿ ಮಹತ್ತರವಾದುದಯ್ಯ. ಪ್ರಭು ಶ್ರೀರಾಮಚಂದ್ರ ಶರಣ ನೀನು ಧರ್ಮವೇ ಸಾಕಾರವಾಗಿ ಹೊರಗಿಳಿದು ಬಂದ ಸರ್ವಜ್ಞ ಮೂರ್ತಿ ಎಂಬ ಸತ್ಯವನ್ನು ನಾನು ಸುರಿದವನು. ಹೀಗಿರುವಾಗ ಶರಣ್ಯನಾದ ನಿನ್ನೊಡನೆ ಶರಣನಾಗಿರುವುದು ನನ್ನ ಭಾಗ್ಯ. ಭೀಷಣ ದೇವ ನೀನು ಶರಣನೆಂಬ ದುಷ್ಟ ಮನಸ್ಕನಾಗಿ ನಾನು ಇರುವುದೇ ಹೌದಾದರೂ ಸಕ್ರಾರಿಯನ್ನು ನಿಗ್ರಹಿಸುವಲ್ಲಿ ನನಗೂ ಆತಂಕವೇ ಆವರಿಸಿತ್ತು. ಮಾಯಾ ಸೀತೆಯ ಶಿರಚ್ಛೇದನದ ಮೂಲಕ ನಮ್ಮ ಮನೋಬಲವನ್ನೇ ಕುಂದಿಸಿ ಬಿಟ್ಟಿದ್ದ. ಆದರೆ ಲಕ್ಷ್ಮಣ ಅಣ್ಣ ಹಿಷಾಬದ್ಧನಾಗಿದ್ದ ಆತನು ಕೃತನಿಷ್ಠನಾದ ನೀನು ಎನ್ನುವುದರಿಂದ ಮತ್ತೊಂದು ಜಯಸಿರಿಯನ್ನು ನಿಮಗೊದಗಿಸಿದೆ. ಅಣ್ಣ ತಮ್ಮ ತಂದೆಯಾಗಿ ನಿನ್ನನ್ನು ತಾಯಿಯಾಗಿ ಸೀತಾಮಾತೆಯನ್ನು ಪೂಜಿಸಿದ ನನಗೆ ಮಾತಾಪಿತರ ಸೇವೆಗಿಂತ ಮಿಗಿಲೇನಿದೆ. ಆಗಲಿ ಲಕ್ಷ್ಮಣ. ನಮ್ಮವರೇ ಪ್ರಭು ಈವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ನಿಮ್ಮೆಲ್ಲರ ಭಕ್ತಿಯೇ ಶಕ್ತಿಯಾಗಿ ಗೆಲುವನ್ನು ತಂದುಕೊಟ್ಟಿದೆ. ಸರಿ, ನೀವೆಲ್ಲ ನಿಮ್ಮ ಶಿಬಿರವನ್ನು ಸೇರಿಕೊಳ್ಳಿ. ಮೂಡ ನದಿ ಉದಯಿಸಿದ ಸೂರ್ಯ ಪಡುಗಡಲು ಬಸಿರನ್ನು ಸೇರುವ ಕಾಲ. ನೀವೆಲ್ಲರೂ ನಿಮ್ಮ ಶಿಬಿರವನ್ನು ಸೇರಿಕೊಳ್ಳಿ. ನಾಳೆಯ ಸೂರ್ಯೋದಯಕ್ಕೆ ಮತ್ತೆ ಸಮರಾಂಗಣದಲ್ಲಿ ಒಟ್ಟಾಗೋಣ. ಇದ್ದಲಾದ ಜನಿರನು ಲಂಕಾಪತ್ತನದ ಹರಿಪೀಠ ವೀರನು ಸುತ್ತ ನೆರೆಯದ
ಇರುವಂತಹ ಸ್ಥಳ ಲಂಕೆಗೆ ಯಾರಂದುಕೊಂಡಿದ್ದೀರಾ? ರಾವಣೇಶ್ವರನೆಂದು ಕೇಳಿದ್ದೇನೆ. ಸರಿ, ನಾನೇ ಸರಿ. ಓಲಗವಿದ್ದ ವಿಚಾರ ಅನೇಕವಿದೆ. ಪ್ರಭು ಪರಮೇಶ್ವರ, ಪರಿಪಾಲಿಸುವಂತೆ ಪರಿಪಾಲಿಸು. ಮಹಾದೇವನಾದ ನಿನ್ನ ಅನುಗ್ರಹ ಮಾತ್ರದಿಂದ ಈ ಕನಕಾಲಕ್ಕೆ ಅಧಿಪತಿ ಎನಿಸಿಕೊಂಡೆ. ಚತುರ್ದಶ ಭುವನಗಳಿಗೆಲ್ಲ ಏಕಮೇವ ಸಾಮ್ರಾಟ ಈ ದಶಗಂಟ. ಆದರೆ ನನ್ನದಾದಂತಹ ಈ ಸತ್ಯದ ಸ್ಥಿತಿಗೆ ಕಾರಣವೇನು ಬಲ್ಲಿರ? ಇಳೆಯ ಜೊತೆಯಳನು ಜಲದಲ್ಲಿದ್ದಾದ ಕಾರಣದಿ ಇಳೆಯ ಜೊತೆಯಳನು ಜಲದಲ್ಲಿದ್ದಾದ ಕಾರಣದಿ ಕಲಗವಾಯ್ತು ನ ಪುರದೊಳಗೆ ಬಲನೆರಗಿ ಮಾತಾಡ ಕುಲಜನಲ್ಲಿ ಜನಸಾಡಿ ಅಳಿದನು ಜಾತಿ ಬಾಂಧವರು. ಇದಕ್ಕೆಲ್ಲ ಕಾರಣ ಆ ರಾಮನಿಂದಾಗಿ ನನ್ನ ತಂಗಿಗಾದಂತಹ ಅಪಮಾನ. ಅದರ ಹಗೆಯನ್ನು ಸಾಧಿಸುವುದಕ್ಕಾಗಿ ಆತನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿ ಪರಿಣಾಮ ಅನ್ವೇಷಣ ಪದದಲ್ಲಿ ಹೋರಾಟ ರಾಮ ನನ್ನ ಮಿತ್ರನಾದ ವಾಲಿಯನ್ನು ವಧಿಸಿದ. ಆ ಬಳಿಕ ಸುಗ್ರೀವ ಸಹಿತ ಹನುಮಾದಿ ಕಪಿವೀರರನ್ನೊಳಗೂಡಿ ರಾಮನ ಸೇನೆ ಲಂಕೆಗೆ ಗಾಲಿರಿಸಿತು. ನಡೆದಂತಹ ಯುದ್ಧದಲ್ಲಿ ಕುಂಭಕರ್ಣ ಮಕರಾಕ್ಷಾದಿಗಳೆಲ್ಲ ಹಾಕಿದರು. ಆದರೂ ಛಲವನ್ನು ಬಿಡದೆ ನನ್ನ ಮಗನಾದಂತಹ ಇಂದ್ರಜಿತುವನ್ನು ಇದಕ್ಕೆ ಕಳುಹಿಸಿದ್ದೇನೆ. ನನ್ನ ವರ್ತಮಾನದ ನಿರೀಕ್ಷೆಯಲ್ಲಿರುವಾಗ ಇದು ಯಾರು? ಏನದು? ಅಂದ್ರೆ ಅಡ್ಡ ಬಿದ್ದ ಬುದ್ಧಿ ಎದ್ದೇಳು. ಯಾರು ನೀನು? ನಾನು ನಿಮ್ಮ ಮಗ. ಪ್ರಲಾಪಿ. ಆಗಲ್ಲ, ನಾನು ನಿಮ್ಮ ಮಗನ ಜೊತೆಗೆ ಯುದ್ಧಕ್ಕೆ ಹೋದವ. ಓಹೋ, ಹೇಳಿದ ವಿಚಾರ ಲಾಲಿಸಿ ಕೇಳು ಕೇಳಿ ಮಾತ ಲಾಲಿಸಿ ಕೇಳು ಕೇಳಿ ಮಾತ ಬೇಳು ವಿನೋದಿಯ ಲಾಲಿಸಿ ಕೇಳು ಕೇಳಿ ಮಾತ ಲಾಲಿಸಿ ಕೇಳಿ ಕಾಳಗು ತೊಡಗಿದಿ ಕಲದಿದ ಒಮ್ಮಯ ಬೋದರು ಬೋರು ಲಾಲಿಸಿ ಕೇಳು ಕೇಳಿ ಮಾತ ಕಲ್ವರಾಯ. ನನ್ನು ಬಿಡಲಾರೆ. ಆಗಲ್ಲ, ರಾಮರಾಯ ನಾನೇ ಉಗ್ರಾಣಿ, ಕಾಲವಾದ್ರಡಿ. ಓಟೆಯ ಒಡ್ಡೆಯ. ನಾನಗಸೀನೇನು? ಆಗಲ್ಲ, ನೀವು ನಮಗೆ ಒಡ್ಡಾಯ ಒಡ್ಡ. ನಾವಿವತ್ತು ಗಂಟಂಕಿಗೆ ಹೋದ ಏನದು? ಅದೇ ನೀವು ಕಳುಹಿಸಿದ್ರಲ್ಲ ತರಬೇಕು ಅಂತ ಯುದ್ಧ ಮಾಡುವ ಜಾಗ. ಗಡ್ಡ ಗಡ್ಡ ನನದಂಗ ವರ್ತಮಾನ ತರಲು ಕಳುಹಿಸಿದ್ದೆ. ಹೇಳಿದೆ ವರ್ತಮಾನ. ಒಡೆ ಇಷ್ಟರವರೆಗೆ ನಡೆದ ಯುದ್ಧದಲ್ಲಿ ನಮಗೆ ಜಯ ವಿಜಯ ಬರ್ತದೆಂಬ ನಿರೀಕ್ಷೆಯಲ್ಲಿದ್ದೇನೆ. ನಾವು ರಿಕ್ಷಾದಲ್ಲಿದ್ರೆ ಆಗ್ತದ? ನಿರೀಕ್ಷೆಯಲ್ಲಿ ಹೋಗುದ್ದಿ. ಆ, ನೀವು ನಿಮ್ಮ ಬಾಲವನ್ನು ಕಳುಹಿಸಿದ್ರಲ್ಲ, ಕಾಲಲ್ಲಿದ್ದ ಬಂದವರಿಗಲ್ವೇ ಅದೇ ಅದು ಬಲ. ಆ, ಅದರಲ್ಲಿ ನಿಮ್ಮ ಪುಷುತ್ರ. ಏನೋ ಅದೇ ನಿಮ್ಮ ಪುಷುತ್ರ ನನ್ನ ಸುಪುತ್ರ ಆ. ಇಂದ್ರಜಿತು. ಅವರೇ ಆ, ಅವರು ನಿಮ್ಮಲ್ಲಿ ಹೇಳಿ ಹೋಗಿದ್ದಾರಲ್ಲ, ಇನ್ನು ರಾಮನ ಕೆಲಸದಿದ್ದಾರೆ. ಹಾಗೆಂದು ಹೇಳಿ ರಣಕ್ಷೇತ್ರಕ್ಕೆ ಸೇರಿದ್ದಾನೆ. ಹೂಬುದ್ಧಿ ಆ. ಅವರು ರಣಕ್ಷೇತ್ರಕ್ಕೆ ಸೇರಿ ಕಾಪಿಗಣವನ್ನೇ
ಆಮೇಲೆ ಏನಾಯ್ತು? ಅಷ್ಟೊತ್ತಿಗೆ ಬಿದ್ದ ಸೇನೆಯನ್ನು ಕಂಡು ರಾಮ. ಹೂಬುದ್ಧಿ ಬಿದ್ದ ಸೇನೆ ನೋಡಿದ ರಾಮ ಒಂದು ಚಿಕ್ಕ ಬಾಣ ಬಿಟ್ಟ. ಅದರ ಹೆಸರು ಹೆಸರೇನಂದ್ರೆ ಶಬ್ದ ಶಬ್ದವೇದಿ. ಹೂಬುದ್ಧಿ ಆ, ಅಷ್ಟೊತ್ತಿಗೆ ಮರೆಯಲ್ಲಿದ್ದ ನಿಮ್ಮ ಮಗ ಕಾಣಿಸಿಕೊಂಡು ಆ, ರಾಮ ಮತ್ತು ನಿಮ್ಮ ಮಗನೊಡನೆ ಘನಘೋರ ಯುದ್ಧವಾಯಿತು. ಆ. ಆ ಬಳಿಕ ಅವರ ಪಕ್ಷದಲ್ಲಿ ಮತ್ತೊಬ್ಬ ಇದ್ದಾನೆ, ಯಾರು? ಮಂಗ. ಏನು ಹೇಳುವುದು ಅಥವಾ ಸಂಬೋಧಿಸುವುದು? ಅಲ್ಲ, ಅಲ್ಲಿ ಹನುಮಂತ ಹೋರಾಟಕ್ಕೆ ನಿಂತ. ಓಹೋ, ಅವನ ಪೆಟ್ಟನ್ನು ನಿಮ್ಮ ಮಗ ಸಹಿಸಲಾಗದೆ ನಿಮ್ಮ ಮಗ ಸುಮ್ಮನಿರ್ತಾನ. ಏನು ಮಾಡಿದ? ಮೈಕ ಸೀತೆದಲ್ಲ ಆಯನ ಸೀತೆ. ಬುದ್ಧಿ ಓ, ಆ ಮಾಯದ ಸೀತೆಯನ್ನು ದರ 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 ಅಂತ ಹೇಳ್ತಾನೆ. ಆ, ಆಗ ಮಾಯದ ಸೀತೆ ಆರಂಭಿಸಿ ನೋಡಿದನಯ್ಯ ಹನುಮ ಈ ರಕ್ಕಸರನ ಮಾಡಿ ಅದಿ ಬಾಡಿ ಬಾಡಿ. ಆಗ ನಿಮ್ಮ ಮಗ ಹನುಮಂತ ಹೇಳಿದ, ಮತಿವಂತ ಹೇಳು. ಆದರೆ ನಿಮ್ಮ ಮಗ ಅವನ ಮಾತನ್ನು ಕೇಳಲು ಸೀತೆ ತಲೆದು. ಆಮೇಲೆ ಏನಾಯ್ತು? ಆಗ ರಾಯರು ಕೆಲವನ್ನು ಸಾಧಿಸುವುದಕ್ಕೆ ನಿಮ್ಮ ಮಗನಿಗಾಗಲಿಲ್ಲ. ಆ, ಅದಕ್ಕೆ ನೇರ ಕುಂಬ್ಳಿಗೆ ಯಾಗ ಮಾಡುವ ಜಾಗ. ಅದು ಮೂಲದಿ ಕುಂಬಿಡೆ. ಬುದ್ಧಿ ಆ, ಶುಕ್ರಾಚಾರ್ಯರ ಜೊತೆಗೆ ಮಾರಣಾದ್ವಾರವನ್ನು ಕಾಯ್ಕೊಂಡು ಆಗ ಅಲ್ಲಿಗೆ ಲಕ್ಷ್ಮಣ ಬಂದ. ಆ, ಈಕ್ಷಲಿ ಕುಳಿತಿದ್ದ ನಿಮ್ಮ ಮಗನನ್ನು ಹೀಗೆ ಓಡಿ ಅಲ್ಲಿ ಇವ ಲಕ್ಷ್ಮಣ ಹೇಳಿದ್ದು. ಓಹೋ, ಆಗ ನಿಮ್ಮ ಮಗ ಹೇಳಲೇ ಇಲ್ಲ. ಆ, ಅಲ್ಲ ಲಕ್ಷ್ಮಣ ಅವನ ಎಡಗಾಲಿನಿಂದ ನಿಮ್ಮ ಮಗನ ಬಿಟ್ಟುಟ್ಟು ಅವರೊಡನೆ ಗಣಗೋ ಯುದ್ಧವಾಯಿತು. ರಾಯರೇ, ಏನಾಯ್ತು? ನಡೆದಂತಹ ಯುದ್ಧದಲ್ಲಿ ನಿಮ್ಮ ಮಗ ಗಂಧ ನೀವು ನನ್ನ ತೊರೆಯುತ್ತ ಎಂತ ಬಾಳ್ವೆನೋ ತಂದೆ ಕುಂದಿದೈ ಭುಜ ಬಲಾದಿರಿಯು ಬಂದೆ ಭಾಗ್ಯದ ಚಿಂತಾಮಣಿಯಾದೆ ಶೌರ್ಯದ ಸಿಂಧು ನೀನಿ ಕುಲರತುನ ಕಂದ ಕಂದ ಗಂಧ ಬೇಗನಾದ ಮಡಿದಿಯಲ್ಲ, ಗಂಧ ಮಡಿದಿಯಲ್ಲ. ನನ್ನದಾದಂತಹ ಈ ಶೌರ್ಯ ಸಾಹಸಕ್ಕೆ ಸಿಂಧುವಾದ ನೀನ ಮಾಡಿದ ಮೇಲೆ ನನಗಿನ್ನು ಯಾರು ಆಧಾರ? ಇಲ್ಲ ಇಲ್ಲ, ಇನ್ನು ಚಿಂತಿಸಿ ಬಲವಿಲ್ಲ. ಇಷ್ಟಕ್ಕೆಲ್ಲ ಕಾರಣ
ಇಷ್ಟಕ್ಕೆಲ್ಲ ಕಾರಣ ಆ ಸೀತೆ. ಆಕೆ ಶಿರವನ್ನು ಕತ್ತರಿಸಲು ಕೈಯಲ್ಲಿ ಚಂದ್ರಹಾಸ ಧರಿಸಿದ್ದೇನೆ. ನೇರವಾಗಿ ಅಶೋಕವನಕ್ಕೆ ಸಾಕುತ್ತೇನೆ. ದುರ್ಗವಿರುತ್ತಲಿ ಬರಲು ತಡಿದೇನ ರಾವಣ ನೀನ ಬಿಸುತ್ತಲಿ. ನಿಮ್ಮ ಚರಣಗಳಿಗೆ ನರಳಿಸಿ ಪ್ರಣಾಮಗಳು. ದೊಡ್ಡಪ್ಪ ಸಚಿವ ಶಿಫಾರಸುಗಳೊಂದಿಗೆ ನಡೆದ ಸಂಭಾಷಣೆಯನ್ನು ತಿಳಿದೆ ನಾನು ನಿಮ್ಮ ಬಳಿಗೆ ಬಂದವ. ಯುದ್ಧದ ವಿಷಮ ಪರಿಸ್ಥಿತಿಯಲ್ಲಿ ಸೇನಾ ಬಲ ಕ್ಷಯಿಸಿ ಪರಾಭವವೆಂಬ ದುರ್ದಶೆ ಬಾಯ್ದೆರೆದು ಮುನ್ನುಗ್ಗುತ್ತಿರುವಾಗ ಈ ಮಣ್ಣಿನ ಮಗನಾಗಿ ನಾನು ಸುಮ್ಮನಿರುವುದು ಸರಿಯಲ್ಲ. ರಣಕ್ಷೇತ್ರಕ್ಕೆ ನಾನು ಹೋಗುತ್ತೇನೆ. ಕಪಿಗಳ ಮುಂದೆ ನಿನ್ನ ಕೈ ಸಾಧಿದ್ದ ಮಗನ ವಿರೋಧಿಗಳ ಎದೆ ನಡುಗುವಂತೆ ರಣಕ್ಷೇತ್ರವನ್ನು ಪ್ರವೇಶಿಸುತ್ತೇನೆ. ಕಪಿ ಸಮೂಹವನ್ನೇ ಮಂತ್ರಶರ ಬಾಹುಳ್ಯದಿಂದ ಆ ಗೋದಂಡ ದೀಕ್ಷಾ ಗುರುವನ್ನೇ ಲಘುವಾಗಿಸಿ ತಲೆದೂಗುವಂತೆ ಮಾಡುತ್ತೇನೆ. ಮಗನಿಗೊಂದು ನಗರದ ಬೀಜವನ್ನು ಬಿಡುತ್ತಿದ್ದೇನೆ. ಜಯಶೀಲರಾಗಿ ಬಾ. ಸರಿ, ದೊಡ್ಡಪ್ಪರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಆದರೆ ಈ ವಿಚಾರವನ್ನು ಅರ್ಹಬೇಕಾದದ್ದು ಯಾರಲ್ಲಿ? ಪಾಳಿಯೋಳ್ ಪೊರೆದಿರ್ಪ ಮಾತಿಗೆ ಹೌದು, ಬೀಳಬೇಕಿ ಅದನವೆನುದಲಿ ಅದನವೆನುದಲಿ ಆಲಯಿಗೆ ಬರಲ ಸರಮಿಯೇ ಕಾಣುತ್ತ ನುಡಿದಿದಳೋ. ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ ಕುಮಾರ. ಹಾ. ತರಲಿ ಸೇನಾ. ಅಮ್ಮ, ಏನಿದೇನು ಬಾಲ ಗುಣಯುದ್ಧ ಏನಿದೇನು ಬಾಲ ಬಾಲ ಏನಿದೇನು ಬಾಲ ಗುಣಯುದ್ಧ ಏನಿದೇನು ಬಾಲ ಏನಿದು ಕತಿ ಬಿಲ್ಬಾಣ ಒದರಿಸುತ್ತೆ ಏನಿದು ಕತಿ ಬಿಲ್ಬಾಣ ಒದರಿಸುತ್ತ ನೀನಾವಿಡ ಪುರಟೇನು ವಿಚಾರವು ಏನಿದೇನು ಬಾಲ ಗುಣಯುದ್ಧ ಏನಿದೇನು ಬಾಲ ಬಾಲ ಕುಮಾರ
ಏನಿದು ಹೊಸ ಕ್ರಮ? ಏನಮ್ಮ? ಮಮತೆಯ ಮಾತನ್ನಾಡಲು ಹಾ. ಮಾತೆಯ ಬಳಿಗೆ ಬರುವ ನೀನು ಇಂದು ಹೊಸ ಬಗೆಯಲ್ಲಿ ಬಂದಂತಿದೆ. ಹೌದು. ತಾಯಿಯ ಬಳಿಗೆ ಮಗನಾದವನು ಬರುವ ನವೀನ ರೀತಿಯೇ ಇದು. ಹಾ. ಶರ ಚಾಪ ಖಡ್ಗಗಳನ್ನು ಧರಿಸಿರುವೆ. ಯೋಧನಂತೆ ಹಾ. ಶಿರಸ್ತ್ರಾಣ ಎದೆಗವಚವನ್ನು ಧರಿಸಿ ಯುದ್ಧರಂಗಕ್ಕೆ ಹೊರಟು ನಿಂತವನಂತೆ ಕಾಣಿಸುತ್ತಾ ಇದ್ದೀಯ. ಹಾ. ಕುಮಾರ, ಅಮ್ಮ. ಯಾರೊಂದಿಗೆ ಯುದ್ಧ ಒದಗಿ ಬಂತು ಎಲ್ಲವನ್ನು ಬಿಡಿಸಿ ಹೇಳಲಾರೆ. ಅಮ್ಮ, ಯುದ್ಧ ಯಾರೊಡನೆ ಬಲ್ಲೆಯಾ? ಹೇಮವಾಯಿತು ರಾಮನಲ್ಲಿ ಸಂಗ್ರಾಮ ಬೆದಗುವೆ ಹಣ ಮುಖದಲ್ಲಿ ನೇಮವಾಯಿತು ರಾಮನಲ್ಲಿ ಸಂಗ್ರಾಮ ಬೆಸಗುವೆ ಬಾಣ ಮುಖದಲ್ಲಿ ಬಾಣ ಮುಖದಲ್ಲಿ ಬಾಣ ಮುಖದಲ್ಲಿ ಬಾಣ ಮುಖದಲ್ಲಿ ಭೀಮ ಬಲವನೇ ತೋರ್ಪೆ ಭೀಮ ಬಲವನೇ ತೋರ್ಪೆ ನೋಡಿ ಅಮ್ಮ ನೀನು ಅಮ್ಮ ಅಮ್ಮ ಕುಮಾರ, ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧದ ಕುರಿತು ಹಾ, ನೀನು ತಿಳಿಯದೇ ಇರುವವಳು ಅಲ್ಲ. ಸರಿ. ಜ್ಯೇಷ್ಠ ಕುಮಾರನಾದಂತಹ ಮೇಘನಾಥ ಯುದ್ಧದಲ್ಲಿ ಹತನಾದ ವಾರ್ತೆಯನ್ನು ಕೇಳಿದಂತಹ ದೊಡ್ಡಪ್ಪ ಹಾ, ಶೋಕಾಘಾತದಿಂದ ತಲ್ಲಣಿಸಿದರು. ಹೌದೇ? ದೊಡ್ಡಪ್ಪನಿಗೆ ಧೈರ್ಯದ ಮಾತನ್ನು ಹೇಳಿ ಹೇಳಿ ರಾಮನೊಂದಿಗೆ ದುರಂಗ ಹಾಕಿದ್ದೇನೆ, ಹರಸಿ ಕಳುಹಿಸಿಕೊಡುತ್ತಾಯಿ. ಕಂದ, ಮಗನೇ ರಾಮನ ಕೋಡಿ ರಣವೇ ಕೇಳೋ ಮಗನೇ ರಾಮನ ಕೂಡಿ ರಣವೇ ಕೇಳು ವಿಗಡ ವಿಕ್ರಮಿಯಾದ ನೊಡನೆಯುವುದು ತರವಿ ವಿಗಡ ವಿಕ್ರಮಿಯಾದ ನೊಡನೆಯುವುದು ತರವಿ ನಗೆಗೇಡು ಮಾಡೋದೇಗೆ ನಿನಗೆ ಜಗದಿ ಬಾಳುವ ಕಾಕ್ಷಿ ಇಲ್ಲವೇ ಜೋಕೆ ಮಗನೇ ಮಗನೇ ರಾಮನ ಕೂಡಿ ರಣವೇ ಕೇಳು ಮಗನೇ ಮಗನೇ ಕುಮಾರ, ಅಮ್ಮ. ರಾಮನೊಂದಿಗೆ ಯುದ್ಧವೇ? ಹೌದಮ್ಮ. ಏನದು ಮಕ್ಕಳಾಟವೆಂದು ತಿಳಿದೆಯಾ? ಯಾಕೆ? ಶ್ರೀರಾಮನನ್ನು ದೇವರೆಂದೇ ಜಗವೆಲ್ಲ ಕೊಂಡಾಡುತ್ತಿದೆ. ಹಾ. ಅತ್ರಿ ಅಗಸ್ತ್ಯಾದಿ ಋಷಿಗಳು ಹ್ಮ್. ಆತನ ದೈವಿಕತೆಯನ್ನು ಒಪ್ಪಿದ್ದಾರೆ. ಹಾ. ಬಾಲ್ಯದಲ್ಲಿಯೇ ದುಷ್ಟ ನಿಗ್ರಹವನ್ನು ಮಾಡಿದ ಭಗವಾನ್ ಪರಶುರಾಮರ ಗರ್ವಾಪಹಾರ ಮಾಡಿದ ವಿರಾದ ಕಬಂಧ ಕರದೂಷಣಾದಿಗಳನ್ನು ನಿಗ್ರಹಿಸಿದ ವಿಗಡ ವಿಕ್ರಮಿಯೊಂದಿಗೆ ಬಾಲಕನಾದ ನಿನ್ನ ಯುದ್ಧ ತೆರವಲ್ಲ ಕುಮಾರ. ನಿನಗೆ ಯುದ್ಧ ಬೇಡ ಮಗನೇ. ಅಮ್ಮ, ಹಾಗಾದರೆ ವಿರೋಧಿ ಪ್ರಬಲನೆಂಬ ಕಾರಣಕ್ಕೆ ನಾನು ಹೇಡಿಯಂತೆ ಯುದ್ಧ ವಿಮುಖನಾಗಬೇಕೆ? ಅದೊಂದೇ ಕಾರಣವಲ್ಲ ಕುಮಾರ. ಮತ್ತೆ ಶ್ರೀರಾಮ ಸೇವೆ ಚರಮ ಲಕ್ಷ್ಯವೆಂದು ತಿಳಿದು ಹಾ. ರಾಮ ಪಾಳೆಯವನ್ನು ಸೇರಿದ ನಿನ್ನ ತಂದೆಯ ವಿರುದ್ಧ ನೀನು ಯುದ್ಧಕ್ಕೆ ಹೋದೆ ಎಂತಾದರೆ ಹಾ. ಅದು ಪಿತೃದ್ರೋಹವೆಂದೆನಿಸುತ್ತದೆ.
ಹಾಗಾದರೆ ತಂದೆ ಸ್ಥಾನದಲ್ಲಿದ್ದ ತನ್ನ ಅಣ್ಣನನ್ನು ತೊರೆದದ್ದು ಅಪ್ಪನ ಭ್ರಾತೃದ್ರೋಹವಾಗುವುದಿಲ್ಲವೇ? ಇಲ್ಲ ಕುಮಾರ, ಇಲ್ಲ. ಹ, ನನ್ನ ದೊಡ್ಡಪ್ಪನವರ ಧರ್ಮ ಕಾರ್ಯಗಳಿಗೆ ವಿರುದ್ಧವಾಗಿ ರಾಮ ಪಾಳೆಯವನ್ನು ಸೇರದೆ ನಿನ್ನ ತಂದೆಗೆ ಬೇರೆ ದಾರಿಯೇ ಇರಲಿಲ್ಲ. ಹ, ಶ್ರೀರಾಮನ ನಡೆ ನುಡಿಗಳಲ್ಲಿ ಮಾಲಿನ್ಯವನ್ನು ಕಾಣುತ್ತಿರುವೆಯಲ್ಲ. ಹ. ಜಗತ್ತೇ ಸಜ್ಜನನೆಂದು ಒಪ್ಪಿಕೊಂಡ ವಿಭೀಷಣನ ಮಗನಾಗಿ ನೀನಿಂದು ವರ್ತಿಸಬಹುದೇ ಹೇಳು? ಇಲ್ಲ, ಇಲ್ಲ, ಇನ್ನೊಂದು ಸಾವಿನ ಅಜ್ಜಿಗೆ ನಾ ಕಳುಹಲಾರೆ. ಕುಮಾರ, ನಿನಗೆ ಯುದ್ಧ ಬೇಡ ಮಗನೇ. ನನ್ನ ಉದ್ದೇಶ ಏನು ಬಲ್ಲೆಯಾ? ಯೋಚಿದು ನಿನಗಿದು ಸಾಮತರವಿಗೆ ಯೋಚಿದು ನಿನಗಿದು ಸಾಮತರವಿಗೆ ಧರ್ಮದ ನೆಲೆಯರಿದುವುದು ನಾನೊಡಿದೆ ಕರ್ಮ ಬಂಧನವಿದು ಉಂಡನ್ನಗಾಗಿ ಸುಮ್ಮ ಗುಳಿಯದೆ ನಾದುವೆ ಹೋಗಿ ಕಾದುವೆ ಹೋಗಿ ಕುಮಾರ, ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗಳಿಗೂ ಅಂತ್ಯವೆಂಬುದಿದೆ. ಆದರೆ ಮೋಕ್ಷ ಸಾಧನೆ ಜೀವಿಗಳ ಪರಮ ಲಕ್ಷ್ಯವಾಗಿದೆ. ಆ ಮೋಕ್ಷವೆಂದರೆ ಬಿಡುಗಡೆ ಅಲ್ಲವೇ? ಎಂದು ಸಿಗಬೇಕಾದಂತಹ ಬಿಡುಗಡೆ ರಾಮನೊಂದಿಗೆ ನಡೆಯುವ ಯುದ್ಧದಲ್ಲಿ ಹಿಂದೆ ಸಿಗುವುದಾದರೆ ಬೇರೇನು ಚಿಂತೆ? ಅಮ್ಮ, ಮಾತೃ ಹೃದಯದ ಕಳವಳ, ಮಮತೆಯ ಮಿಡಿತ ತುಡಿತಗಳು ನನಗೆ ಅರ್ಥವಾಗುವುದಿಲ್ಲವೆಂದು ಭಾವಿಸದಿರು. ಆದರೆ ಇದು ಒಂದೇ ನನ್ನ ಕರ್ಮಬಂಧನ ಮತ್ತು ಋಣಬಂಧನಗಳ ಬಿಡುಗಡೆಗಿರುವ ಏಕೈಕ ಮಾರ್ಗ. ಹಾಗಾಗಿ ಇನ್ನೊಮ್ಮೆ ಯೋಚಿಸಿ ಹರಸಿ ಕಳುಹಿಸಿಕೊಡುತ್ತಾಯಿ. ಸರಿ ಕುಮಾರ. ಸಾರಿ ಮಗನೇ ರಾಮ ಸೇವೆಯು ನಿನ್ನ ಪಿತಗಾಯಿತು ಹೌದು, ಧರಣಿದಿಯ ಸೇವೆಯಲ್ಲಿ ನಾ ಧನ್ಯಳಾಗಿರು ತರಳನಾಗಿರಿ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ ಭೂಷಣ ಬೇರೆ ಮಗನೇ ತತ್ವಮಸಿಯೋಬದನು ನೀ ಬಲ್ಲೆ ತರಣಿ ಕುಲಜರ ರಣದಿ ಮೆಚ್ಚಿಸುತ್ತಲೇ ವಸೂದರಿ ಅನುಪಮವಾದ ಕೀರ್ತಿಯನ್ನು ಪಡೆಯೋದು ಹರಸಿದಳೋ 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 ಸಾಧ್ವಿಸರಮೇ ಮಗನೇ ಮಗನೇ ಕುಮಾರ, ಅಮ್ಮ, ನಿನ್ನ ಅಂತರಂಗದ ಸತ್ಯವನ್ನು ನಾನು ಅರ್ಥವಿಸಿಕೊಂಡೆ. ಹ, ಇನ್ನು ನಾನು ನಿನ್ನನ್ನು ತಡೆಯುವುದಿಲ್ಲ. ನಿನ್ನ ತಂದೆಗೆ ಶ್ರೀರಾಮನ ಸೇವೆಯ ಭಾಗ್ಯವಾದರೆ ಹ, ನನಗೆ ಇಲ್ಲಿದ್ದುಕೊಂಡೆ ಸೀತಾ ಮಾತೆಯ ಸೇವೆಯ ಸುಯೋಗ ಸಿಕ್ಕಿತು. ಹ. ಇಂದು ನಿನಗೆ ಉಂಡನ್ನದ ಋಣಮುಕ್ತನಾಗುವ ಸೇವಾ ಕೈಂಕರ್ಯ ಪ್ರಾಪ್ತಿಸಿದೆ. ಹ. ಕುಮಾರ, ನಡೆಯುವಂತಹ
ಸರ್ವ ಸಮರ್ಪಣಾ ಭಾವದಿಂದ ನಿನ್ನನ್ನೇ ಆ ಶ್ರೀರಾಮನಿಗೆ ಅರ್ಪಿಸಿಕೊ. ನದಿಯೊಂದು ಸಾಗರವನ್ನು ಸೇರಿ ತಾನೇ ಸಾಗರವಾಗಿ ಸಂಭ್ರಮಿಸುವಂತೆ ಆ ಪರಬ್ರಹ್ಮನಲ್ಲಿ ಐಕ್ಯವಾಗಿ ನೀನು ಅದೇ ಆಗು. ಇದು ನಿನ್ನ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ. ಮಮ ಚರಣನೆ ನೋಡ ಮಮ ಸೇನೆಯ ಸಮರಕ್ಕೆ ರಂಗಿಸಿ ಬರುತ್ತಿರುವುದು ಅಮಿತ ಬಲದ ಬಾಲನು ಯಾರು? ಭೀಷಣ, ಅಲ್ಲಿ ನೋಡು, ರಾವಣನ ಪಕ್ಷದಿಂದ ಯುದ್ಧಕ್ಕಾಗಿ ನುಗ್ಗಿ ಬರುತ್ತಿರುವ ರಾಕ್ಷಸ ಸೇನಾ ವ್ಯೂಹದ ಮುಂಭಾಗದಲ್ಲಿ ಓರ್ವ ಬಾಲಕನು ನಾಯಕನಂತೆ ಕಾಣುತ್ತಿದ್ದಾನೆ. ಅಸಾಮಾನ್ಯ ವೀರನಂತೆ ತನ್ನ ಪಕ್ಷದ ಯೋಧರನ್ನು ಹುರಿದುಂಬಿಸುತ್ತಾ ಮುಂಬರುತ್ತಿರುವ ಆ ಬಾಲಕನು ಯಾರೆಂದು ತಿಳಿಸಬಲ್ಲೆಯ? ಅಪ್ಪಣೆ. ರಾಘವ ದೇವನು ಶರಣನು ಈ ಪರಿ ಬೇಗದೋಳರೊಗಿನ ವಿಭೀಷಣ ಯೋಗ ಮೂರುತಿಯಳು ಸಟೆಯ ಬೀಳುವುದುವುದು ಈಗ ಬಂದು ಕೇಟ ಸಲಗು ಶ್ರೀಗಂಡ ಸಲಗು ಶ್ರೀಗಂಡ ಅಮ್ಮನಾಜ್ಞೆಯನ್ನು ಶಿರಸ ಪಾಲಿಸಿ ರಾವಣನ ಸೇನೆಯಿಂದ ಬರುತ್ತಿರುವ ಮುಂದಾಳು ಯಾರೆಂದು ನೋಡಿದರೆ ಎಂತಹ ಸಂಕಟ ಒದಗಿ ಬಂತು. ಅಮ್ಮನಿಗೆ ವೈರಿಯಾಗಿ ಬರುತ್ತಿರುವವ ನನ್ನ ಮಗ ತರಣಿಸೇನ. ನಾನೇನ ಮಾಡಲಿ, ನಾನೇನ ಮಾಡಲಿ? ನಿಜವಾಡಿದೆ ಎಂದಾದರೆ ಪ್ರಭು ಶ್ರೀರಾಮಚಂದ್ರ ನನಗಾಗಿ ತಾನು ಸೋಲುತ್ತಾನೆ. ನಿಜವಾಡದೆ ಉಳಿದೆ ಎಂದಾದರೆ ರಾಮ ಬಾಣಕ್ಕೆ ನನ್ನ ಮಗ ಹತನಾಗುತ್ತಾನೆ. ನಾನೇನ ಮಾಡಲಿ, ನಾನೇನ ಮಾಡಲಿ? ಶ್ರೀಕಂಠ. ಸರಿ ಸರಿ, ರಾವಣೇಶ್ವರನ ಅಂತ್ಯ ಆಗಲೇಬೇಕು, ಧರ್ಮ ಉಳಿಯಲೇಬೇಕು. ಅದಕ್ಕಾಗಿ ಮಗನೆಂಬ ಭಾವವನ್ನು ಮರೆಮಾಚಿ ಸುಳ್ಳಿನ ಪರದೆ ಸತ್ಯವಾಗಿ ಕಾಣುವಂತೆ ಶ್ರೀರಾಮಚಂದ್ರನಲ್ಲಿ ಅರುಹುತ್ತೇನೆ. ಭೀಷಣ, ಸೇನೆಯ ಎಡಭಾಗದಲ್ಲಿರುವವನೇ ಸುಪಾರ್ಶ್ವಕ, ಜೊತೆಗಿರುವವರು ಶುಕಸಾರಣರೆಂಬ ರಾವಣನ ಮಂತ್ರಿಗಳು. ಭೀಷಣ, ಅವರಿವರ ಬಗ್ಗೆ ನಾನು ಕೇಳಿದ್ದಲ್ಲ. ಮತ್ತೆ ಮಧ್ಯದಲ್ಲಿರುವ ಆ ಹಲವೀರನಾರು ಹೇಳು. ಅವ ಮಗ ಮಾಡಿದೆ ಅಂದ್ರೆ ಭವನೇಶ್ವರನಿಗೆ ಸಾಕು ಮಗ, ತಂದೆ ಬಿಟ್ಟ ಮಗ, ಪರಾಕ್ರಮಿಯಾಗಿದ್ದಾನೆ, ಲಂಕೆಯವನೇ. ಪ್ರಭು, ಹಾಗಾದರೆ ಏನಾಯಿತು? ದುಷ್ಟ ನಿಗ್ರಹ ನಿಮ್ಮ ಕರ್ತವ್ಯವಲ್ಲವೇ? ಹಾಗಿದ್ದರೆ ಸರಿ, ಬಂದಂತವನು ಯಾರೇ ಆಗಿರಲಿ ನಮ್ಮವರೇ. ಪ್ರಭು, ರಾವಣ ಪಕ್ಷವನ್ನು ಎದುರಿಸಬೇಕಾಗಿದೆ.
ಇದು ನೋಡುವುದು ಬರಿಯ ಇದು ನೋಡುವುದು ಬರಿಯ ಔಷಧಗಳನ್ನು ತುದಿಗಾಲ ನನಗೆ ವಾನರ ಸೇನೆಯನ್ನು ಬಡಿದು ಗೋಲ್ಗರಿವ ಸಾಗರದಂತೆ ಮುನ್ನುಗ್ಗುತ್ತಿರುವೆಯಲ್ಲ ನಿನ್ನ ಪರಾಕ್ರಮಕ್ಕೆ ಯಾರಾದರೂ ಮೆಚ್ಚಲೇಬೇಕು. ನಿನ್ನೆದುರು ನಿಂತವರು ಸಾಮಾನ್ಯರೆಂದು ಬಗೆದೆಯ ಏನು ಮಹಾ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾದ ನೀಳಾದಿಗಳೇ ನಾವು ನಿನ್ನ ಪರಾಕ್ರಮ ನಮ್ಮಲ್ಲಿ ತೋರಿಸು. ಆರಿನೊಡನೆ ನನಗೆ ವಾ 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 ಪೌರುಷವನು ಮಾರುವೆನಿ ಮೆಚ್ಚಿದ್ದೇನೆ ನಿನ್ನ ಅಡಿಗೆ, ಆದರೆ ನನ್ನನ್ನು ಕೇವಲ ತರುಚರವೆಂದು ಬಗೆದೆಯೋ ಏನು ಮಹಾ ನಿಮ್ಮಲಂಕಾರವರೆಂದು ಉಡು ಸೋದರಿ ಮಾಡಿಸಿದ ಹನುಮಂತನೇ ನಾನು ನನ್ನೊಡನೆ ಯುದ್ಧಕ್ಕೆ ಬಂದೆನಾದರೆ ನನ್ನ ವಜ್ರವೃಷ್ಟಿಯಿಂದ ಮರದ ಗತಿ ಹರಣ ಮುಳಿದು ಕಾಯುವೆ ಮರದ ಗತಿ ಮರದ ಗತಿ ಹರಣ ಮುಳಿದು
ಹಾಗೆಂದು ನಾನು ನಿನಗೆ ಶರಣಾಗಿದ್ದೇನೆ ಎಂದು ಭಾವಿಸದಿರು. ಹಾ. ಯುದ್ಧಕ್ಕಾಗಿಯೇ ಬಂದವನು ರಾಮ. ಅಂದು ನನ್ನ ಅತ್ತೆಯಾದ ಶೂರ್ಪನಖಿಯೊಂದಿಗೆ ನೀನು ವ್ಯವಹರಿಸಿದ್ದು ನ್ಯಾಯಸಮ್ಮತವೇ? ಹಾ. ನ್ಯಾಯ ನಿಷ್ಠರವಾದಂತಹ ನಿನ್ನ ಜೀವನ ವೃತ್ತದಲ್ಲಿ ಇದೊಂದು ಕರಿಯ ಅಧ್ಯಾಯವೆನಿಸಲಾಯಿತು. ನ್ಯಾಯಮೂರ್ತಿಯಾದಂತಹ ನೀನು ಶಿಥಿಲವಾದ ಧರ್ಮವನ್ನು ಮತ್ತೆ ಸ್ಥಾಪಿಸಲು ದೃಢಗೊಳಿಸಲು ಬಂದವನೇ ಹೌದಾದರೆ ಯುದ್ಧವೇ ನಿನಗೆ ಮಾಧ್ಯಮವಾದರೆ ನಮ್ಮ ವೈಯಕ್ತಿಕ ಧರ್ಮ ಪಾಲನೆಗೆ ಯುದ್ಧವೇ ಒಂದು ಉಪಾಧಿಯಾಗಿದೆ. ನಿನ್ನಲ್ಲಿ ಸಾಮರ್ಥ್ಯ ಉಂಟಾ? ತೋರಿಸು. ಕಿರಿದಾಗಿರುವ ಬಯಕೆ ಶರಮುಖದಲ್ಲಿ ಹಳೆದು ಬೆಳೀಗ ಹೋಗಿ ಅಲಿಯಲಾರಿದ ಹುಡುಗನೆ ಮಸಿಗ ಬೆಳೆದವನು ಶರಣಿಸೇನ, ರಾಮ. ಯುದ್ಧಾರಂಭಕ್ಕೆ ಮೊದಲು ನಿನ್ನ ಹರದಾಶಯವನ್ನು ಪ್ರಕಟಿಸಿಯಲ್ಲ. ಹಾ. ಸಾಧಿಯ ಆಶಯವೇ ಮಂಗಳದಲ್ಲೂ ಮರುದನಿಯಾಗಿ ಬೆಳಗಲೆಂದೇ ನನ್ನ ಹಾರೈಕೆ. ಓಹೋ. ಆದರೆ ಹಾ. ಗೆಳೆಯ ಶಿಖರೊಂದು ಹಾ. ಪಲ್ಲವಿಸಿ ಕುಸುಮಿಸುವ ಮೊದಲೇ ಅಂಕುರಾವಸ್ಥೆಯಲ್ಲಿ ಹಿಂದೆ ಕಾಣುವುದಾಗಿತ್ತಲ್ಲ ಎಂದು ಮನದಲ್ಲಿ ಹುಡುಕುತ್ತಿದ್ದೆ. ಹಾ. ನಿನ್ನ ಕಾಕ್ಷೆಯ ದಕ್ಷಿಣ ತ್ವರಿತವಾಗಿದೆ. ಸಿದ್ಧರಾಗು. ಮಾಗಿದೊಡಗಿನ ಶೌರ್ಯಲಕ್ಷ್ಮಿಯ ಬೇಗೆ ಸೋಗಿದ ಕಿಚ್ಚುಗ ಪುದ ಸೋಗು ಸುಡುತ್ತಿದೆ ಕಾಲ ಕರ್ಮ ಮೀರಲರಿದಕ್ಕೆ ಆಗ ಸೂತ್ರವ ತುಳಿದೆನದರು ಹೋಗಿ ಜಯನ ಮೋದಿ ಮೋಕ್ಷದ ಭೋಗಿ ತಾನಿಗೆ ನೆನೆದು ಬ್ರಹ್ಮಾಸ್ತ್ರವನ್ನು ಕೈಗೊಂಡು ಏನಾಗಿ ಹೋಯ್ತು? ಹೌದು, ರಾವಣೇಶ್ವರ ಆಗಿದ್ದಾನೆ. ಅವನೊಂದಿಗೆ ಆತನಾರ್ಜಿಸಿದ ಶೌರ್ಯ ಸಂಪತ್ತು ಕೂಡ ಆಗಿದೆ. ಆದ್ದರಿಂದಲೇ ಪ್ರಜ್ವಲಿಸುತ್ತಿರುವ ದುರಯಜ್ಞ ಕುಂಡದಲ್ಲಿ ಒಂದೊಂದಾಗಿ ಉರಿದು ಆಹುತಿಯಾಗುತ್ತಿದೆ. ಒಣ ಸಮಿತೆ ನಾನಾಗಿ ಯಜ್ಞಕ್ಕೆ ಸಮರ್ಪಿಸಿಕೊಂಡರೆ ಆ ಅನಂತಾಸನೊಂದಿಗೆ ಐಕ್ಯನಾಗಿ ನಾನು ಅನಂತನೇ ಆಗಬಹುದು. ಆದುದರಿಂದ ರಾಮ ನೋಡು. ವಿರುದ್ಧಿಗೆ ಪಾತ್ರನಾಗಲು ನಿನ್ನ ಮಹತ್ವವೇ ಕಾರಣ. ಅದಕ್ಕೆ ಬೇಕಾಗಿದ್ದು ಬ್ರಹ್ಮಾಸ್ತ್ರ ಹುಡುಕ್ತೇನೆ. ಸಾಧ್ಯವಾದರೆ ಪರಿಗ್ರಹಿಸಿ. ದರಿಯಲ್ಲಿ ದುಂಬಲಿ ಬಿದ್ದ ತರಳನ ಕಾಡುತ್ತಲೂ ಮಿಳಿ ಹರಿಚರಣನು ಬಂದೆರಗುತ್ತ ಹೊರಳಿದ ನದಿ ನೊಂದು ಕೊರಗುತ್ತ ಮನದು ವೇಗದಿ ಉರಿಯುತ್ತ ಹೃದಯದ ನೋವಿಗೆ ಶಿರವನೆ ಜಜ್ಜಲು ದೃಗುಜಲ ಹರಿದೊದು ಕೆಂಪಾಗಿ ಮಗನೇ ಕಂದ, ಶರಣಿಸೇನ, ಏನಾಗಿ ಹೋಯಿತು? ನನ್ನ ಈ ಸ್ಥಿತಿಯಲ್ಲಿ ಕಾಣುವ ದುರ್ಯೋಗ ಬಂದೆ. ಕೇನು ಬಿಟ್ಟು ಬರುವಾಗಲಾದರೂ ನಿನ್ನಲ್ಲಿ ಒಂದು ನುಡಿಯನ್ನಾಡಲು ಸ್ಪದ ಆಗಲಿಲ್ಲ. ಈಗ ನೀ ಕೈಯಾರೆ ನಿನ್ನನ್ನು ಈ ಘೋರ ಯುದ್ಧಕ್ಕೆ ಬಲಿಕೊಟ್ಟಿರಲ್ಲ ಕಂದ. ನನ್ನ ಈ ಜೀವನಕ್ಕೆ ಧಿಕ್ಕಾರ ಇರಲಿ. ಶರಣಗೆ ಹೋದನು ರಘುಜ ಕೇದದಿ ಕೊರಳ ಕೊಯ್ದೆಯ ಬೇಣು ನಿಜವನೋ
ಕೆಡುಕಾಗುವಂತೆ ನಾನು ವರ್ತಿಸಬಾರದು. ನೀ ಬದ್ಧತೆಗೆ ನಿನ್ನಿಂದಲೇ ತೊಡಕು ಬಂತಲ್ಲ ಶರಣ. ಮಗನಿನ್ನುವ ಸತ್ಯವನ್ನು ಮುಚ್ಚಿಟ್ಟ ಪರಿಣಾಮ ನಿನ್ನ ಕರುಳ ಕೊಡಿಯ ಕಗ್ಗೊಲೆ ನನ್ನ ಕೈಯಾರೆ ನಡೆಯುವಂತಾಯಿತು. ನನ್ನನ್ನು ಅಪರಾಧಿಯಾಗಿಸಿದೆಯಲ್ಲ, ಯಾಕಿಂದು ಮಾಡಿದ ಶರಣ? ಸೀತಾಪತಿ ಕೇಳು ಸೀತಾಪತಿಯೇ, ಲೋಕದ ಏಳಿಗೆ ಭಯ ತೀರ್ಪು ನಿನ್ನಯ ಬಾಳಿಗಟ್ಟಿಯ ಮಾಡಲಾರೆ ಎನ್ನುತ್ತ ಛಲಗೈದೆ ಬಾಲಯನಗಿವ ತರಣಿಸೇನನು ಕಾಳಗಿಗೆ ಬಂದಿರಲು ಸತ್ಯವ ಹೇಳಿದಿರಿ ನಿಜ ಕಾರ್ಯ ಸೋಲುವುದೆಂದು ಹುಸಿ ನುಡಿದೆ ಹುಸಿ ನುಡಿದೆ ಹುಸಿ ನುಡಿದೆ ರಾಮ 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 ಶರಣ ಆಸುತಕ್ಕಿಂತಲೂ ಲೋಕಕ್ಷೇಮವನ್ನು ಹಿರಿದೆಂದು ಭಾವಿಸಿದವ ಅದಕ್ಕೆ ಪೂರಕವಾಗಿ ಸೀತಾಮಾತೆಯನ್ನು ಕಳೆದುಕೊಂಡು ನೋವನ್ನು ಅನುಭವಿಸುತ್ತಿದ್ದರು. ಇಷ್ಟನಾದ ವಾಲಿಯನ್ನು ವಧಿಸಿ ಸುಗ್ರೀವನನ್ನು ಅನುಗ್ರಹಿಸಿ ಮತ್ತೆ ತೋರಿದವ ಇನ್ನಿ ಪರೋಪಕಾರದ ಭಾವವನ್ನು ಅರಿತ ನಾನು ವಿನಾಶರಿಗೆ ಬರುವ ಮುನ್ನವೇ ನನ್ನ ಸುಹಿತ ಸ್ವಾರ್ಥಗಳನ್ನು ತ್ಯಜಿಸಿದವ. ಒಂದು ವೇಳೆ ಬಂದವನನ್ನ ಮಗನೆಂದು ನಾನು ಸತ್ಯವನ್ನು ಹೇಳುತ್ತಿದ್ದರೆ ನೀನು ನನ್ನ ಮೇಲಿದ್ದ ಅನುಕಂಪದಿಂದ ಯುದ್ಧ ತತ್ಪರನಾಗದೆ ವಿಮುಖನಾಗುತ್ತಿದ್ದೆ. ಯಾವುದೇ ಕಾರಣಕ್ಕೂ ಅಧರ್ಮದ ಮುಂದೆ ಧರ್ಮ ಸೋಲಬಾರದು ಎಂಬುವ ಒಂದೇ ಒಂದು ಕಾರಣಕ್ಕಾಗಿ ಸುಳ್ಳನ್ನಾಡಿ ನಿನ್ನನ್ನು ವಂಚಿಸಿದೆ. ನನಗೆ ನೀನೇ ಶಿಕ್ಷೆ ನೀಡಬೇಕು. ಶರಣ, ಸೈರಿಸ್ ಸೈರಿಸ್ ಮಗನನ್ನು ಕಳೆದುಕೊಂಡ ನಿನ್ನ ಮನಸ್ಸಿನ ಉಗನ್ನು ನಾನು ಅರ್ಥೈಸಿಕೊಂಡೆ. ಆದರೆ ಧರ್ಮದ ಉಳಿವಿಗಾಗಿ ನೀನೇ ರೀತಿ ಮಾಡಿದೆ ಎಂಬುದು ಸತ್ಯ. ತರಣಿಸೇನ ಅಳಿದರು ಮೋಕ್ಷವನ್ನೇ ಪಡೆಯುತ್ತಾರೆ. ಭೌತಿಕ ದೇಹ ಕಣ್ಣ ಮುಂದಿಲ್ಲವಾದರೂ ಕೀರ್ತಿ ಶರೀರಿಯಾಗಿ ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ನಿನ್ನ ದೀರ್ಘಾಯುಷ್ಯವೋ ಚಿರಂಜೀವವೋ ನಿನ್ನ ಸ್ವಾರ್ಜಿತವಲ್ಲ, ಎಲ್ಲವೂ ವಿನಿಶ್ಚಿತ. ಇದು ಹಾಗೇ ನಡೆದು ಹೋಯಿತು. ಸರಿ, ಧರ್ಮ ಸಂಸ್ಥಾಪನೆ ಪ್ರತಿಯೊಬ್ಬನ ಕರ್ತವ್ಯ ಎಂಬ ಕಥಾಂತರ್ಗತವಾದ ಸತ್ಯವನ್ನು ತಿಳಿಸುತ್ತಾ ಸರ್ವರಿಗೂ ದುರ್ಗಾ ಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಸಂಪದಗಳನ್ನು ಕರುಣಿಸಿ ರಕ್ಷಿಸಲಿ ಎಂದು ಪ್ರಾರ್ಥಿಸೋಣ. ಮಂಗಲ ಜಯ ಶ್ರೀರಾಮನಿಗೆ, ಜಯ ಮಂಗಲ ಸೀತಾರಾಮನಿಗೆ, ಮಂಗಲ ರಘುಕುಲ ಸೋಮನಿಗೆ, ಜಯ ಮಂಗಲ ಜಯ ಶ್ರೀರಾಮನಿಗೆ. ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ. ಶ್ರೀ ಕೃಪಾಶ್ರಿತ ಕಲಾ ಸಂಪದ ಕೇಶವ ಶಿಶುಮಂದಿರ ಕಿನ್ಯ ತಲಪಾಡಿ ಇವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಪ್ರದರ್ಶಿಸಿದ ಪ್ರಸಂಗ ತರಣಿಸೇನ. ಕಲಾವಿದರೆಲ್ಲರೂ ವೇದಿಕೆಗೆ ಬರಬೇಕು. ಇವರಿಗೆ ಮಹೇಶ್ ಕುಮಾರ್ ಅಸಿಸ್ಟೆಂಟ್ ಮ್ಯಾನೇಜರ್, ಅರ್ಪಿತ್ ಶರ್ಮಾ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ MRPL, ನಮ್ಮ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಸಹ ಪ್ರೋತ್ಸಾಹಕರಾದ ಈರ್ವರು ವೇದಿಕೆಗೆ ಬಂದು ಕಲಾವಿದರನ್ನು ಪ್ರೋತ್ಸಾಹಿಸಿ ಅವರಿಗೆ ಪ್ರೋತ್ಸಾಹಧನ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಸಂಗದ ಪಾತ್ರ ಪರಿಚಯ ಹೀಗಿದೆ. ರಾಮ ಲಾವಣ್ಯ, ಲಕ್ಷ್ಮಣ ಸಾಕ್ಷಿ,
ವಿಭೀಷಣ ಮಿಥಿಲ, ಹನುಮಂತ ಸುಧನ್ವ, ನಳ ವಂಶಿ, ನೀಲ ಸುಶಾಂತ್, ರಾವಣ ದಿಗಂತ್, ದೂತನಾಗಿ ಮೋಹಿಂತ್, ಸರಮೆ ಪ್ರತೀಕ್ಷಾ, ತರಣಿಸೇನ ರಕ್ಷನ್. ತಂಡದ ನಿರ್ದೇಶನವನ್ನು ಮಾಡಿದವರು ಅಶ್ವಥ್ ಮಂಜನಾಡಿ. ತೆರೆಯಲ್ಲಿ ಸಹಕರಿಸಿದವರು ಪ್ರದೀಪ್ ಹಾಗೂ ಮನೀಶ್.